ಕರ್ನಾಟಕ ಬಂಧುಗಳೇ, ಜನವರಿ 26ರನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತೇವೆ. ನಾವು ಈ ಜನವರಿ 26ರನ್ನೇ ಯಾಕೆ ಗಣರಾಜ್ಯೋತ್ಸವದ ದಿನವೆಂದು ಆಚರಣೆ ಮಾಡಬೇಕು? ಈ ಗಣರಾಜ್ಯೋತ್ಸವದ ಐತಿಹಾಸಿಕ ಹಿನ್ನೆಲೆ ಏನು? ಯಾವ ಕಾರಣಕ್ಕೆ ನಾವು ಜನವರಿ 26ರನ್ನು ಗಣರಾಜ್ಯೋತ್ಸವದ ದಿನವೆಂದು ಆಚರಣೆ ಮಾಡಬೇಕು? ಅವತ್ತಿನ ದಿನ ಜನವರಿ 26ರಂದು ಏನೆಲ್ಲ ಬದಲಾವಣೆಗಳಾಗಿದ್ವು, ಏನೆಲ್ಲ ವಿಚಾರಗಳು ನಡೆದಿದ್ವು ಎಂಬೆಲ್ಲ ಕುತೂಹಲಕಾರಿಯಾಗಿರ್ತಕ್ಕಂಥ ಸಂಗತಿಯನ್ನು, ವಿಚಾರವನ್ನು ಈ ವಿಡಿಯೋದ ಉದ್ದಗಲಕ್ಕೂ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ಬಂಧುಗಳೇ. ಮಿತ್ರರೇ, ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮದು ಲಿಖಿತ ರೂಪದಲ್ಲಿರುವ ಸಂವಿಧಾನ. ನಮ್ಮ ಸಂವಿಧಾನದ ಪರಿಕಲ್ಪನೆಯನ್ನು ನಾವು ಅಮೆರಿಕದಿಂದ ಪಡೆದುಕೊಂಡಿದ್ದೇವೆ. ಇದನ್ನು ಪಡೆದುಕೊಂಡ ನಂತರದಲ್ಲಿ ನಮ್ಮ ಸಂವಿಧಾನಕ್ಕೂ ಕೂಡ ಒಂದು ರಚನಾ ಸಭೆ ಬೇಕು ಎಂಬ ವಿಷಯವನ್ನು ಮೊಟ್ಟ ಮೊದಲು 1934ರ ಸಂದರ್ಭದಲ್ಲಿ MN ರಾಯರವರು ಪ್ರಸ್ತಾಪಿಸ್ತಾರೆ. ತದನಂತರದಲ್ಲಿ 1938ರ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರೂರವರು ಸಂವಿಧಾನದ ರಚನಾ ಸಭೆಯೂ ಬೇಕು, ಆದರೆ ಆ ರಚನಾ ಸಭೆಯು ಭಾರತದ ಮತದಾರರಿಂದ ರಚಿಸಲ್ಪಟ್ಟಂತಹ ಪ್ರತಿನಿಧಿಗಳಿಂದ ಕೂಡಿರಬೇಕು ಎಂಬ ವಿಚಾರವನ್ನು ಪ್ರಸ್ತಾಪಿಸ್ತಾರೆ. ತದನಂತರದಲ್ಲಿ ಭಾರತಕ್ಕೆ ಕ್ರಿಪ್ಸ್ನ ಆಯೋಗ ಬರುತ್ತದೆ. 1942ರಲ್ಲಿ ಕ್ರಿಪ್ಸ್ ರವರ ನಾಯಕತ್ವದಲ್ಲಿ ಭಾರತಕ್ಕೆ ಬರುತ್ತೆ. ಈ ಆಯೋಗ ನಂತರ ಕೆಲವೊಂದು ಶಿಫಾರಸುಗಳನ್ನು ಕೂಡ ಮಾಡುತ್ತದೆ. ಈ ಒಂದು ಶಿಫಾರಸುಗಳನ್ನು ಮಹಮ್ಮದ್ ಅಲಿ ಜಿನ್ನಾ ನೇತೃತ್ವದ ಮುಸ್ಲಿಂ ಲೀಗ್ ಒಪ್ಪಿಕೊಳ್ಳುವುದಿಲ್ಲ. ಇದರ ಬೆನ್ನಲ್ಲೇ ನಮ್ಮ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಪರವಾಗಿ ಗಾಂಧೀಜಿಯವರು ಕೂಡ ಇದನ್ನು ತಿರಸ್ಕರಿಸ್ತಾರೆ. ಗಾಂಧೀಜಿಯವರು ಮುಳುಗುತ್ತಿರುವ ಬ್ಯಾಂಕಿಗೆ ಚೆಕ್ಕನ್ನು ನೀಡಿದಂತಿದೆ ಎಂಬ ವಿಚಾರವನ್ನು ಪ್ರಸ್ತಾಪಿಸಿ ಇದನ್ನು ಖಡಾಖಂಡಿತವಾಗಿ ತಿರಸ್ಕರಿಸ್ತಾರೆ. ನಂತರ 1946ರ ಮಾರ್ಚ್ ಕೊನೆಯ ದಿನಗಳಲ್ಲಿ ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಎಂಟ್ರಿಯನ್ನು ಕೊಡುತ್ತೆ. ಈ ಕ್ಯಾಬಿನೆಟ್ ಆಯೋಗದ ಅಧ್ಯಕ್ಷರು ಕ್ಲೆಮೆಂಟ್ ಆಟ್ಲಿ ಅವರು ಆಗಿರುತ್ತಾರೆ. AV ಅಲೆಕ್ಸಾಂಡರ್, ಪೆಥಿಕ್ಸ್ ಲ್ಯಾರಿನ್ಸ್ ಸ್ಟ್ಯಾಂಡ್ ಫೋರ್ ಎಂಬ 3 ಜನರು ಸದಸ್ಯರಾಗಿರ್ತಾರೆ. ನಂತರದಲ್ಲಿ 1946ರ ಮೇ 16ಕ್ಕೆ ಇದು ತನ್ನ ಒಂದು ಶಿಫಾರಸುಗಳನ್ನು ಮಾಡುತ್ತದೆ. ಈ ಶಿಫಾರಸಿನಲ್ಲಿ ಬ್ರಿಟಿಷ್ ಭಾರತೀಯ ಪ್ರಾಂತ್ಯಗಳು ಬೇಡ, ದೇಶೀಯ ಸಂಸ್ಥಾನಗಳು ಎಂದು ಕರೆಯುವುದು ಬೇಡ, ಇವೆರಡರನ್ನ ಒಂದುಗೂಡಿಸುವ ಒಕ್ಕೂಟ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಎಂಬ ವ್ಯಾಖ್ಯಾನವನ್ನು ಕ್ಯಾಬಿನೆಟ್ ಪ್ರಸ್ತಾಪಿಸುತ್ತದೆ. ಅದೇ ಸಂದರ್ಭದಲ್ಲಿ ಪಾಕಿಸ್ತಾನವೂ ಕೂಡ ಒಂದು ಡಿಮ್ಯಾಂಡನ್ನು ಇಟ್ಟಿರುತ್ತೆ. ನಮಗೆ ಪ್ರತ್ಯೇಕವಾಗಿರತಕ್ಕಂತಹ ಪಾಕಿಸ್ತಾನ ಬೇಕು, ಅದಕ್ಕೆ ಅನುವು ಮಾಡಿಕೊಡಿ ಎಂದು. ಆದರೆ ಇದಕ್ಕೆ ಕ್ಯಾಬಿನೆಟ್ ಆಯೋಗ ತಳ್ಳಿ ಹಾಕುತ್ತದೆ, ಸಂಪೂರ್ಣವಾಗಿ ತಿರಸ್ಕರಿಸುತ್ತದೆ. ತದನಂತರದಲ್ಲಿ ಕ್ಯಾಬಿನೆಟ್ ಆಯೋಗವು ಭಾರತೀಯರಿಗೆ ಒಂದು ಸಂತಸದ ಮಾತನ್ನು ಕೊಡುತ್ತದೆ. ಆಯಿತು, ನೀವು ಸಂವಿಧಾನ ರಚನಾ ಸಭೆಯನ್ನು ರೆಡಿ ಮಾಡಿಕೊಳ್ಳಿ, ಆದರೆ ಸಂವಿಧಾನ ರಚನಾ ಸಭೆಯು ಪ್ರತಿ 10 ಲಕ್ಷಕ್ಕೆ ಒಬ್ಬರಂತೆ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕೆಂದು ಹೇಳುತ್ತದೆ. ಇದರ ಪ್ರಕಾರ ಚುನಾವಣೆ ನಡೆದು 389 ಜನ ಆಯ್ಕೆಯಾಗಿ ಬಂದು 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾದ ಮೇಲೆ 299 ಜನ ಪ್ರತಿನಿಧಿಗಳು ಉಳಿದುಕೊಳ್ಳುತ್ತಾರೆ. ತದನಂತರದಲ್ಲಿ 22 ಪ್ರಮುಖ ಸಮಿತಿಗಳು ಹಾಗೂ 5 ಉಪ ಸಮಿತಿಗಳು ರಚನೆಯಾಗ್ತವೆ. ಅದರಲ್ಲಿ ಈ ಕರಡು ಸಮಿತಿ, ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ವಹಿಸಿಕೊಳ್ತಾರೆ. ಇದು 6 ಜನ ಸದಸ್ಯರನ್ನು ಒಳಗೊಂಡಿರ್ತಕ್ಕಂತಹ ಸಮಿತಿಯಾಗಿರ್ತದೆ. ಇದೆಲ್ಲ ಆದ ಬಳಿಕ ನಮ್ಮ ಸಂವಿಧಾನವು 2 ವರ್ಷ 11 ತಿಂಗಳು 18 ದಿವಸಗಳನ್ನು ತೆಗೆದುಕೊಳ್ತದೆ ಸಂವಿಧಾನ ಸಂಪೂರ್ಣವಾಗಿ ರಚನೆಯಾಗಲಿಕ್ಕೆ. ನಂತರದ ಬೆಳವಣಿಗೆಗೆ ಸಂವಿಧಾನವನ್ನು ಅಂಗೀಕಾರ ಮಾಡಿಕೊಳ್ಳಬೇಕಾಗುತ್ತದೆ. 1949ರ ನವೆಂಬರ್ 26ರಂದು ನಮ್ಮ ಸಂವಿಧಾನವು ಸಂಪೂರ್ಣವಾಗಿ ಅಂಗೀಕಾರಗೊಳ್ಳುತ್ತದೆ. ಮೊದಲು ಈ ಅಂಗೀಕಾರಗೊಂಡ ದಿನವನ್ನು ನಾವು ಅಂಗೀಕಾರಗೊಂಡ ದಿನ ಅಥವಾ ಸ್ವೀಕಾರಗೊಂಡ ದಿನವೆಂದು ಕರೆಯುತ್ತಿದ್ವಿ, ಆದರೆ ಇದೀಗ ಸಂವಿಧಾನ ದಿನವೆಂದು ಕರೆಯುತ್ತೇವೆ. ತದನಂತರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 125ನೇ ವರ್ಷದ ಜಯಂತಿಯ ಅಂಗವಾಗಿ 2015ರ ಈಚೆಗೆ ಸಂವಿಧಾನ ದಿನವೆಂದು ಕರೆಯುತ್ತೇವೆ. ಭಾರತ ದೇಶದ ಸಂವಿಧಾನವು ಮೊದಲು 15 ವಿಧಿಗಳನ್ನು ಒಳಗೊಂಡಿತ್ತು. ತದನಂತರದಲ್ಲಿ 1950ರ ಸಂದರ್ಭದಲ್ಲಿ ಜನವರಿ 26ನೇ ತಾರೀಕು ನಾವು ಸಂವಿಧಾನವನ್ನು ಸಂಪೂರ್ಣವಾಗಿ ಜಾರಿಗೊಳಿಸಿಕೊಳ್ಳುತ್ತೇವೆ. ಆ ದಿನವನ್ನು ನಾವು ಸಂವಿಧಾನದ ಪ್ರಾರಂಭದ ದಿನವೆಂದು ಕರೆಯುತ್ತೇವೆ. ಬಂಧುಗಳೇ, ನಮ್ಮ ಭಾರತ ದೇಶದ ಸಂವಿಧಾನವನ್ನು ನಾವು ಗಣರಾಜ್ಯದ ದಿನ ಅಂತಲೂ ಕೂಡ ಕರೆಯುತ್ತೇವೆ. ಯಾಕೆ ಈ ರೀತಿಯಾಗಿ ಕರೆಯುತ್ತೇವೆ ಅಂದರೆ, ಯಾವ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿಗಳು ಚುನಾವಣೆಯ ಮೂಲಕ ಆಯ್ಕೆಯಾಗುತ್ತಾರೆಯೋ ಅಂತಹ ವ್ಯವಸ್ಥೆಯನ್ನು ಗಣರಾಜ್ಯ ವ್ಯವಸ್ಥೆ ಎಂದು ಕರೆಯುತ್ತೇವೆ. ಜನವರಿ 26ರ ವಿಶೇಷತೆ ಏನು ಎಂದರೆ, ನಾವು 1929 ಡಿಸೆಂಬರ್ನಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಕೈಗೊಂಡ ನಿರ್ಣಯದಂತೆ 1930ರ ಜನವರಿ 26ರಂದು ಸಂಪೂರ್ಣವಾಗಿ ಸ್ವರಾಜ್ಯ ಘೋಷಣೆ
ಅಂದರೆ ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡುತ್ತೇವೆ. ಆ ಮೂಲಕ ನಾವು ತ್ರಿವರ್ಣ ಧ್ವಜವನ್ನು ಹಾರಿಸುತ್ತೇವೆ. ಇದರ ಜ್ಞಾಪಕಾರ್ಥವಾಗಿಯೇ ಜನವರಿ 26ಕ್ಕೆ ನಾವು ಗಣರಾಜ್ಯೋತ್ಸವದ ದಿನವನ್ನು ಆಚರಣೆ ಮಾಡ್ತೇವೆ. ಸೊ ಇದಾಗಿತ್ತು ಗಣರಾಜ್ಯೋತ್ಸವದ ಹಿನ್ನೆಲೆ ಏನು, ಇದರ ಬಗ್ಗೆ ಕುರಿತಾಗಿರ್ತಕ್ಕಂಥ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಲುಪಿಸುವಂಥ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ. ಈ ವಿಡಿಯೋದ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತೇಳಿ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದ ಕರ್ನಾಟಕ.